ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದಂತಹ ಪಂಚಶೀಲ ತಂಡದ ಸದಸ್ಯರು ಮಧುಗಿರಿ ಭಾಗದವರು ನನ್ನೊಂದಿಗಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಇವತ್ತು ಪಂಚಶೀಲ ತಂಡದ ಸದಸ್ಯರಾಗಿದ್ದೀರಿ, ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದೀರಿ, ಏನು ಹೇಳಲಿಕ್ಕೆ ಬಯಸ್ತೀರಾ? ಇದು ಕಾಂಗ್ರೆಸ್ ಪಕ್ಷ ಅನ್ನೋದು ಸುಮಾರು ವರ್ಷಗಳ ಇತಿಹಾಸ ಇರುವಂಥದ್ದು. 1947 ಸ್ವಾತಂತ್ರ್ಯ ಬಂತು. ಆ ಸ್ವಾತಂತ್ರ್ಯದಿಂದ ಇಲ್ಲಿವರೆಗೂ ಕೂಡ ರಾಜ್ಯದಾದ್ಯಂತ ಮತ್ತು ದೇಶದಾದ್ಯಂತ ಬಡಜನಗಳ ಪರವಾಗಿ ಕಾಳಜಿ ವಹಿಸುವಂಥ ಪಕ್ಷ ಏನಾದರೂ ಇದೆಯಪ್ಪ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಒಂದೇ ಆಗಿರುತ್ತೆ. ಈ BJP ಅಥವಾ ಜನತಾದಳ ಮತ್ತೊಂದು ಮಗದೊಂದು ಏನು ಈ ಪಕ್ಷಗಳಿದ್ದಾವೆ, ಇವೆಲ್ಲ ತಮ್ಮ ಸ್ವಾತಂತ್ರ್ಯ ಏನು ಈ ಪಕ್ಷಗಳೆಲ್ಲವೂ ಇದ್ದಾವೆ, ಇವೆಲ್ಲವೂ ಕೂಡ ಅವರ ಒಂದು ಕೆಲಸಗಳನ್ನು ನಿಭಾಯಿಸ್ಕೊಳ್ಳಲಿಕ್ಕೆ ಅಥವಾ ದೇಶವನ್ನು ಕೊಳ್ಳೆ ಹೊಡಲಿಕ್ಕೆ ಆಗಿರೋ ಒಂದು ಪಕ್ಷಗಳು ಅಂತಂದರೆ ತಪ್ಪಾಗಿದೆ. ಯಾಕಪ್ಪ ಅಂದರೆ ಕಾಂಗ್ರೆಸ್ ಅನ್ನೋ ಪಕ್ಷ ಬಡವರ ಪಕ್ಷ. ಇದು ದೀನ ದಲಿತರ ಮತ್ತು ವಿವಿಧತೆಯಲ್ಲಿ ಏಕತೆ ಕಂಡಂಥವ್ರು. ಒಂದು ಪದ್ಯ ಇತ್ತು ನಮಗೆ, ನಾವು ಎಳೆಯರು ನಾವು ಗೆಳೆಯರು ಹೃದಯುವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ, ಇಂದು ಮುಸ್ಲಿಂ ಕ್ರೈಸ್ತರೆಲ್ಲರಿಗೂ ಒಂದೇ ಭಾರತ ಮಂದಿರ, ಶಾಂತಿದಾತನು ಗಾಂಧಿದಾತನು ಎದೆಯ ಬಾನಿನ ಚಂದಿರ, ಜಾತಿ ರೋಗವ ಭೀತಿ ಕಳೆಯುತ್ತ ನೀತಿ ಮಾರ್ಗದ ನಡೆವು, ಒಂದೇ ಮಾನವ ಕುಲವು ಎನ್ನುತ್ತಾ ವಿಶ್ವಧರ್ಮವ ಪಡೆವೆವು ಅಂತಕ್ಕಂಥದ್ದನ್ನು ನಾವು ಈ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣ್ಬೋದು. ಯಾಕಪ್ಪ ಅಂದರೆ ವಿವಿಧತೆಯಲ್ಲಿ ಏಕತೆ ಕಂಡಂಥ ಏನಾದರೂ ಒಂದು ಪಕ್ಷ ಇದೆ ಅಂದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಆಗಿರುತ್ತೆ. ಅದೇ BJP ಅಥವಾ JDS ಅಂತಂದರೆ JDS ಹೀಗಾಗಿ ನಮ್ಮ ರಾಜ್ಯದಲ್ಲೆಲ್ಲ ನೋಡಿದ್ವಿ, ಕುಟುಂಬ ರಾಜಕೀಯ. ಈ BJP ಪಕ್ಷ ಅಂತಂದರೆ ಕೋಮುವಾದಿ, ನಮ್ಮಲ್ಲೇ ಗೆಲುವುಗಳನ್ನು ಸೃಷ್ಟಿ ಮಾಡಿ ಅವರ ಒಂದು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಮ್ಮನ್ನೆಲ್ಲ ಕೂಡ ಬಲಿ ಮಾಡೋಂಥ ಅವಕಾಶ BJPಯಲ್ಲಿ ನಾವು ಕಾಣ್ಬೋದು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಕೋಮು ಗಲಭೆಗಳಿಗೆ ಅವಕಾಶ ಇಲ್ಲ. ಮತ್ತು ಬಡವರ ಪರ, ದಲಿತರ ಪರ ಮತ್ತು ಹಿಂದುಳಿದವರ ಪರ ಯಾರು ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲರೂ ಉದಾಹರಣೆ ಈಗ ಈ 5 ಗ್ಯಾರಂಟಿಗಳೇನಿದ್ದಾವೆ, 5 ಗ್ಯಾರಂಟಿಗಳಿಂದ ಬೇರೆ ಬೇರೆಯವರೆಲ್ಲ ಸ್ವಾಮೀಜಿಗಳು ಮತ್ತೊಬ್ಬರು ಎಲ್ಲರೂ ಏನೇನೋ ಅವ್ರ ಬಾಯಿಗೆ ಬಂದಂತೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಏನು ಅನಿಸುತ್ತೆ ನಿಮಗೆ? ಇತ್ತೀಚೆಗೆ ರಂಭಾಪುರಿ ಮಠದ ಶ್ರೀಗಳು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು, ಗ್ಯಾರಂಟಿ ಯೋಜನೆಗಳಿಂದ ಜನ ಸೋಂಬೇರಿ ಆಗಿದ್ದಾರೆ ಅಂತ ಹೇಳಿದರು. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಯಾಕಂತ ಹೇಳಿದರೆ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀರಿ, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀರಿ, ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಏನು ಅನಿಸುತ್ತೆ ನಿಮಗೆ? ಅಲ್ಲ, ರಂಭಾಪುರಿ ಸ್ವಾಮೀಜಿಗಳು ಭಾರಿ ವಿಚಾರವಂತರು ಅಂತ ನಾನು ಅದ್ರ ಭಾವಿಸ್ಕೊಳ್ತಿದ್ದೀನಿ. ಬಟ್ ಆ ಮಾತು ಅವ್ರು ಯಾಕಾಗಿ ಹೇಳಿದ್ರು ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಇವತ್ತು ಬಡವರ ಪರವಾಗಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಈ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಅನ್ಯಾಯ ಏನಾಗಿದೆ ಅಥವಾ ಜನಗಳಿಗೆ ಸಮಸ್ಯೆ ಏನಾಗಿಲ್ವಲ್ಲ, ಅದು ಪರಿಹಾರ ಆಗಿದೆ. ಈಗ ಎಷ್ಟೋ ಕೊಳವೆಗಳು ಕೊಳಿಸ್ಕೊಂಡಿದ್ದಾರೆ, ಬೋರ್ವೆಲ್ಗಳೆಲ್ಲ ಹಾಕ್ಸ್ಕೊಂಡಿದ್ದಾರೆ. ಈಗೇನು ಅಮೌಂಟ್ ಎಲ್ಲ ಬರುತ್ತಲ್ಲ, ಈ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ, ಆ ಹಣದಿಂದ ಎಷ್ಟೋ ಕಂಪ್ಯೂಟರ್ ಕೊಡಿಸಿದ್ದಾರೆ, ಶಾಲೆಗಳನ್ನೆಲ್ಲ ಸಿದ್ಧ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ರಂಭಾಪುರಿ ಸ್ವಾಮಿಗಳು ಈ ಥರ ಮಾತಾಡಿದ್ದೇನು ಸರಿಯಿಲ್ಲ ಅಂತ ನನಗೆ ಅದನ್ನು ಕೊಡ್ತೀನಿ ನಾನು. ಓಕೆ, ಈಗ ಸದ್ಯ ಚರ್ಚೆಯಲ್ಲಿರುವಂಥದ್ದು CM ಬದಲಾವಣೆ ಆಗುವಂತಹ ಚರ್ಚೆ. ಡೆಲ್ಲಿಯಲ್ಲಿ ಮೂರು ದಿನ ಏನು CM ಅವರು DCM ಅವರು ಠಿಕಾಣಿಯನ್ನು ಹೂಡಿದ್ರು, ಇವತ್ತು ಬಂದಿದ್ದಾರೆ, ನಿಮಗೆ ಶಾಲು ಹೊತ್ತಿಸಿದ್ದಾರೆ. ಮುಂದಿನ ದಿನಗಳಲ್ಲಿ CM ಬದಲಾವಣೆ ಬಗ್ಗೆ ಚರ್ಚೆಗಳು, DK ಶಿವಕುಮಾರ್ CM ಆಗಬೇಕು ಅನ್ನುವಂಥದ್ದು ಏನಾದರೂ ನೀವು ಒತ್ತಾಯ ಮಾಡ್ತಿದ್ರೆ ಹೇಗೆ? ಅಂದರೆ ಇದು ಹೈಕಮಾಂಡ್ ಹೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಗ್ರೌಂಡಲ್ಲಿ ವರ್ಕ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ತುಂಬ ವರ್ಷಗಳಿಂದ ಇತಿಹಾಸ ಇದೆ ಅವರಿಗೆ, ಅವ್ರು ತುಂಬ ಸೇವೆ ಮಾಡಿದ್ದಾರೆ ರಾಜ್ಯದಾದ್ಯಂತ, ಮೂಲೆಗೂ ಸಂಘಟನೆ ಮಾಡಿದ್ದಾರೆ. ಹಂಗಂತ DK ಸಾಹೇಬರು ಏನು ಕಮ್ಮಿ ಇಲ್ವಲ್ಲ, ಅವರು ಕೂಡ ಒಳ್ಳೆ ಸಂಘಟನೆ ಮಾಡಿದ್ದಾರೆ. ಸೊ ಇಬ್ಬರಲ್ಲೂ ಈಗಾಗಲೇ ಸಿದ್ದರಾಮಯ್ಯ ಇದ್ದಾರೆ, ಅವರು ಆಲೋಚನೆ ಮಾಡಬೇಕು. ಮತ್ತು ಹೈಕಮಾಂಡ್ ಏನು ಹೇಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಬ್ಬರು ಕೂಡ ಅರ್ಹರಾದಂಥ ವ್ಯಕ್ತಿಗಳೇ. DK ಶಿವಕುಮಾರ್ ಕೊಟ್ಟರು, ಸಾಹೇಬರು ಕೊಟ್ಟರು ಒಳ್ಳೆಯದೇ. ಸಿದ್ದರಾಮಯ್ಯ ಸಾಹೇಬರಿದ್ರು ಕೂಡ ಈಗಿದ್ದಾರೆ, ಅವ್ರದ್ದೇನು ತೊಂದರೆ ಇಲ್ಲ. ಒಂದು ಅವಕಾಶ ಕೊಟ್ಟು ನೋಡೋದು ಒಳ್ಳೆಯದನ್ನು. ಬಟ್ ಹೈಕಮಾಂಡ್ ಮಾತಾಡಬೇಕಲ್ಲ, ಅದನ್ನು ನಾವು ನಿರ್ಧಾರ ಮಾಡೋಕ್ಕಾಗಲ್ವಲ್ಲ. ಸೊ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತಿನ್ನು ರಾಜ್ಯದಂಥ ಎಲ್ಲ ಸಭೆಗಳು ಏನು ಮಾತಾಡ್ತಾರೆ ಅವುಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಧನ್ಯವಾದಗಳು. ನಮಸ್ಕಾರ. ಇದಿಷ್ಟು ಕಾಂಗ್ರೆಸ್ ಸೇರ್ಪಡೆಯಾದಂತಹ ಪಂಚಶೀಲ ತಂಡದ ಸದಸ್ಯರು ಮಧುಗಿರಿ ಭಾಗದವರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು.